Hello everyone, this is Divyashri. In this video, we will try to understand about occupational hazards in health and safety of employees. So let's begin. Occupational health. Occupational health andre ಏನು? Occupational health is the promotion and maintenance of the highest degree of physical, mental and social well-being of workers. So occupational health ಅಂತ ಅಂದರೆ it is the promotion and maintenance of the highest degree of physical, mental and social well-being of workers. ವರ್ಕರ್ಸ್ ಏನು ವರ್ಕ್ ಮಾಡ್ತಿರ್ತಾರೆ ಅಲ್ಲಿ ವರ್ಕರ್ನ ಫಿಸಿಕಲ್, ಮೆಂಟಲ್ ಮತ್ತು ಸೋಷಿಯಲ್ ವೆಲ್-ಬೀಯಿಂಗ್ನ ಹೈ ಡಿಗ್ರಿನಲ್ಲಿ ಮೇಂಟೈನ್ನ ಮಾಡುವಂಥದ್ದು. ಅದನ್ನು ನಾವು ಆಕ್ಯುಪೇಷನಲ್ ಹೆಲ್ತ್ ಅಂತ ಕರಿತೀವಿ. Occupational hazards. What is this occupational hazards? Hazards is something that can cause harm if not controlled. ಕಂಟ್ರೋಲ್ ಮಾಡಲಿಲ್ಲ ಅಂತ ಅಂದರೆ ಅದರಿಂದ ಪ್ರಾಬ್ಲಮ್ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಯಾವ್ಯಾವ ಚಾನ್ಸಸ್? ಫಿಸಿಕಲ್ ಹಜಾರ್ಡ್ಸ್, ಕೆಮಿಕಲ್ ಹಜಾರ್ಡ್ಸ್, ಬಯೋಲಾಜಿಕಲ್ ಹಜಾರ್ಡ್ಸ್, ಮೆಕ್ಯಾನಿಕಲ್ ಹಜಾರ್ಡ್ಸ್ ಆ್ಯಂಡ್ ಸೈಕಾಲಜಿಕಲ್ ಹಜಾರ್ಡ್ಸ್. ಸೊ ಇದಿಷ್ಟು ಕೂಡ ಪ್ರಾಬ್ಲಮ್ ಆಗುವಂಥ ಚಾನ್ಸಸ್ ಇರುತ್ತೆ, ಹಾರ್ಮ್ ಆಗುವಂಥ ಚಾನ್ಸಸ್ ಇರುತ್ತೆ. ಫಿಸಿಕಲಾಗಿ ಹಾರ್ಮ್ ಆಗುವಂಥ ಚಾನ್ಸಸ್, ಕೆಮಿಕಲಿ ಹಾರ್ಮ್ ಆಗುವಂಥ ಚಾನ್ಸಸ್, ಬಯಾಲಜಿಕಲಿ ನಮ್ಮ ವರ್ಕರ್ಸಿಗೆ ಹಾರ್ಮ್ ಆಗುವಂಥ ಚಾನ್ಸಸ್, ಮೆಕ್ಯಾನಿಕಲ್ ಹಾರ್ಮ್ ಆಗುವಂಥ ಚಾನ್ಸಸ್, ಸೈಕಾಲಜಿಕಲಿ ಹಾರ್ಮ್ ಆಗುವಂಥ ಚಾನ್ಸಸ್ ಇರುತ್ತೆ. So one by one we will try to understand about the hazards. What is this physical hazards ಅಂದರೆ ಏನು, ಕೆಮಿಕಲ್ ಹಜಾರ್ಡ್ಸ್ ಅಂದರೆ ಏನು, ಯಾವುದ್ರಿಂದ ಆಗುತ್ತೆ, ಬಯಾಲಜಿಕಲ್ ಹಜಾರ್ಡ್ಸ್ ಅಂದರೆ ಏನು, ಯಾವ್ಯಾವುದರಿಂದ ಆಗುತ್ತೆ, ಮೆಕ್ಯಾನಿಕಲ್ ಹಜಾರ್ಡ್ಸ್ ಅಂದರೆ ಏನು, ಯಾವ್ಯಾವುದರಿಂದ ಆಗುತ್ತೆ, ಸೈಕಾಲಜಿಕಲ್ ಹಜಾರ್ಡ್ಸ್ ಅಂದರೆ ಏನು, ಯಾವ್ಯಾವುದರಿಂದ ಆಗುತ್ತೆ. ಸೊ ಫಸ್ಟ್ ಒನ್ ಫಿಸಿಕಲ್ ಹಜಾರ್ಡ್ಸ್. ಫಿಸಿಕಲ್ ಹಜಾರ್ಡ್ಸ್ ಅಂತ ಅಂದರೆ ನಮಗೆ ಯಾವುದಾದ್ರು ಫಿಸಿಕಲಿ ನಮಗೆ ಯಾವ್ಯಾವ ಥರದ ಪ್ರಾಬ್ಲಮ್ಸ್ ಅಥವಾ ಹಾರ್ಮ್ಗಳು ಆಗುತ್ತೆ ಅನ್ನೋದು. ಯಾವುದರಿಂದ ಆಗುತ್ತೆ ಅಂತ ಅಂದರೆ ಒಂದು ಹೀಟಿಂದ. ಓಕೆ, ಹೈಪರ್ಥರ್ಮಿಯಾ ಅದು ಯಾವುದಾದ್ರು ಹೀಟ್ ಸ್ಟ್ರೋಕ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದು ಡೆತ್ ಬಿಕಾಸ್ ಆಫ್ ಪ್ರೊಲಾಂಗ್ಡ್ ಎಕ್ಸ್ಪೋಜರ್ ಟು ದಿ ಸನ್ ಆರ್ ಹೀಟ್. ಸೊ ಜಾಸ್ತಿ ಸನ್ಗೆ ಎಕ್ಸ್ಪೋಸ್ ಆಗೋದ್ರಿಂದ ಇಲ್ಲ ಹೀಟ್ ಹತ್ರ ಜಾಸ್ತಿ ಇರೋದ್ರಿಂದ, ಸೊ ಇದರಿಂದ ಕೂಡ ಹೀಟ್ ಸ್ಟ್ರೋಕ್ ಆಗಿ ವರ್ಕರ್ಸಿಗೆ ಪ್ರಾಬ್ಲಮ್ ಆಗುವಂಥ ಚಾನ್ಸಸ್ ಇರುತ್ತೆ, ಡೆತ್ ಕೂಡ ಆಗುವಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಹೀಟ್ ಎಕ್ಸಾಷನ್. ಸಿಂಪ್ಟಮ್ಸ್ ಆರ್ ಹೆಡೇಕ್, ಫ್ಯಾಟಿಗ್ಯೂ, ಮಸಲ್ಸ್ ವೀಕ್ನೆಸ್. ಸೊ ಜಾಸ್ತಿ ಸನ್ ಎಕ್ಸ್ಪೋಷನ್ಸ್ ಆಗೋದ್ರಿಂದ ಹೆಡೇಕ್, ತಲೆನೋವು ಶುರುವಾಗುತ್ತೆ, ಮಸಲ್ಸ್ ವೀಕ್ನೆಸ್ಗಳು ಶುರುವಾಗ್ತಾ ಹೋಗುತ್ತೆ. ಆ್ಯಂಡ್ ಹೀಟ್ ಸಿಂಕೋಪ್, ಫಾಲಿಂಗ್ ಅನ್ಕಾನ್ಷಿಯಸ್ ಬಿಕಾಸ್ ಆಫ್ ಟೂ ಮಚ್ ಎಕ್ಸ್ಪೋಜರ್ ಟು ಹೈ ಟೆಂಪ್ರೇಚರ್. ತುಂಬ ಜಾಸ್ತಿ ಟೆಂಪ್ರೇಚರ್ಗೆ ಇರೋದ್ರಿಂದ ಅನ್ಕಾನ್ಷಿಯಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ದಟ್ ಈಸ್ ಹೀಟ್ ಸಿಂಕೋಪ್. ಹೀಟ್ ಕ್ರ್ಯಾಂಪ್ಸ್, muscle spasms that result from lack of salt and water due to rigorous activities. ಸೊ ಜಾಸ್ತಿ ಸನ್ನಲ್ಲಿರೋದ್ರಿಂದನೇ ಸಾಲ್ಟು ಮತ್ತು ವಾಟರ್ ಕಡಿಮೆಯಿಂದ ಪ್ರಾಬ್ಲಮ್ ಆಗುವಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಬರ್ನ್ಸ್ ಕ್ಯಾನ್ ಬಿ ಕಾಸ್ಡ್ ಬೈ ಡೈರೆಕ್ಟ್ ಫೈರ್ ಆರ್ ಎಲೆಕ್ಟ್ರೋಕ್ಯೂಷನ್. ಸೊ ಡೈರೆಕ್ಟ್ ಫೈರ್ನ ಟಚ್ ಮಾಡೋದ್ರಿಂದ, ಅಕಸ್ಮಾತಾಗಿ ಫೈರ್ನ ಟಚ್ ಮಾಡೋದ್ರಿಂದ ಅದರಿಂದ ಬರ್ನ್ ಆಗುತ್ತೆ. ಆ್ಯಂಡ್ ಪ್ರಿಕ್ಲಿ ಹೀಟ್, ಸ್ವೆಟ್ ರ್ಯಾಶ್ is a skin disease marked by small and itchy rashes due to hot and humid conditions. ನಾವು ನೋಡಿರೋ ಹಾಗೆ ತುಂಬ ಹೀಟಿಂದ ಬೆವರಾಗೋದ್ರಿಂದ ಅದರಿಂದ ಸ್ಮಾಲ್ ರ್ಯಾಷಸ್ ಶುರುವಾಗುತ್ತೆ. ಸೊ ಈ ರೀತಿಯಾದಂಥ ಫಿಸಿಕಲ್ ಹಜಾರ್ಡ್ಸ್ ಹೀಟಿಂದ ಆಗುವಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟು ಯಾರ್ಯಾರು ಇದರಿಂದ ರಿಸ್ಕ್ ಹೂ ಆರ್ ಆಲ್ ಅಟ್ ರಿಸ್ಕ್ ಬೈ ದಿಸ್ ಹೀಟ್ ಅಂತ ಬಂದಾಗ, ಅಗ್ರಿಕಲ್ಚರಲ್ ವರ್ಕರ್ಸ್ ಅವ್ರು ತುಂಬ ಸನ್ನಲ್ಲಿ ವರ್ಕ್ ಮಾಡ್ತಿರ್ತಾರೆ, ಆ್ಯಂಡ್ ಡೈರಿ ವರ್ಕರ್ಸ್ ಆ್ಯಂಡ್ ಫೈರ್ ಫೈಟರ್ಸ್. ಎಸ್ ಅಫ್ಕೋರ್ಸ್ ಅವ್ರು ಫೈರ್ ಜೊತೆ ಕೆಲಸನ ಮಾಡ್ತಿರ್ತಾರೆ. ಸೊ ಫೈರ್ ಹತ್ರನೇ ಕೆಲಸ ಮಾಡ್ತಿರ್ತಾರೆ. ಸೊ ಅವ್ರಿಗೂ ಕೂಡ ತುಂಬಾ ರಿಸ್ಕ್ ಇರುತ್ತೆ. ಆ್ಯಂಡ್ ದೆನ್ ಕಾರ್ಪೆಂಟರ್ಸ್ ಆ್ಯಂಡ್ ಫ್ಯಾಕ್ಟ್ರಿ ವರ್ಕರ್ಸ್ ಆ್ಯಂಡ್ ಅಥ್ಲಿಟೀಸ್, ಬೇಕರ್ಸ್, ಕುಕ್ಸ್. ಸೊ ಇವರೆಲ್ಲ ಜಾಸ್ತಿ ಹೀಟಲ್ಲಿ ಕೆಲಸ ಮಾಡೋದ್ರಿಂದ ಇವ್ರಿಗೆಲ್ಲ ಈ ಥರದ ಪ್ರಾಬ್ಲಮ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಪ್ರಿವೆಂಟಿವ್ ಮೆಷರ್ಸ್ ಏನೇನು ತೊಗೋಬೇಕಾಗತ್ತೆ ಇದಕ್ಕೆ? ವೇರ್ ಪ್ರಾಪರ್ ಕ್ಲಾತಿಂಗ್, ಪ್ರೊಟೆಕ್ಟಿವ್ ಗ್ಯಾಜೆಟ್ಸ್, ಯೂಸ್ ಪ್ರಾಪರ್ ಇಕ್ವಿಪ್ಮೆಂಟ್. ಇದಕ್ಕೆ ಏನೇನು ಬೇಕಾಗುತ್ತೆ? ಬಟ್ಟೆಗಳು, ಆ ಥರದ ಬಟ್ಟೆಗಳನ್ನ ಯೂಸ್ ಮಾಡ್ಕೋಬೇಕು. ಆಮೇಲೆ ಗ್ಯಾಜೆಟ್ಗಳನ್ನ ಯೂಸ್ ಮಾಡ್ಕೋಬೇಕು. ಹ್ಯಾವ್ ಅ ರೆಗ್ಯುಲರ್ ಮೆಡಿಕಲ್ ಚೆಕಪ್, ಯಾವಾಗಲೂ ಮೆಡಿಕಲ್ ಚೆಕಪ್ಪನ್ನು ಮಾಡಿಸ್ಕೊಳ್ತಾ ಇರಬೇಕು. ಹ್ಯಾವ್ ಕೇರ್ಫುಲ್ ಆ್ಯಂಡ್ ಪ್ರಾಪರ್ ಟ್ರೈನಿಂಗ್.
ಹೇಗೆ ಅಲ್ಲಿ ಕೆಲಸನ ಮಾಡಬೇಕು ಅನ್ನೋದ್ರ ಬಗ್ಗೆ ಟ್ರೈನಿಂಗ್ನ ಚೆನ್ನಾಗಿ ಕೊಟ್ಟಿರಬೇಕು ಅಂಥ ವರ್ಕರ್ಸಿಗೆ. ಆ್ಯಂಡ್ ದೇರ್ ಶುಡ್ ಬಿ ಅ ರೆಗ್ಯುಲರ್ ಚೆಕಪ್ ಆಫ್ ಆಲ್ ದಿ ಇಕ್ವಿಪ್ಮೆಂಟ್ಸ್. ಎಲ್ಲ ಏನೇನು ಇಕ್ವಿಪ್ಮೆಂಟ್ಗಳನ್ನ ಯೂಸ್ ಮಾಡ್ತಿದ್ದಾರೆ ಆ ಇಕ್ವಿಪ್ಮೆಂಟ್ಗಳನ್ನ ಚೆಕಪ್ನ ಮಾಡ್ತಾ ಇರಬೇಕು. ಕಾನ್ಸ್ಟೆಂಟ್ಲಿ ಚೆಕಪ್ ದಿ ಟೆಂಪ್ರೇಚರ್ ಇನ್ ದಟ್ ವರ್ಕ್ ಪ್ಲೇಸಲ್ಲಿ ಟೆಂಪ್ರೇಚರ್ ಹೇಗಿದೆ ಅನ್ನೋದನ್ನು ಪ್ರಾಪರಾಗಿ ಚೆಕ್ ಮಾಡ್ತಾ ಇರಬೇಕು. ನೆಕ್ಸ್ಟ್ ಟೈಮ್ ಮ್ಯಾನೇಜ್ಮೆಂಟ್ ಕೂಡ ಮಾಡಬೇಕು. ಇಂತಿಷ್ಟು ಟೈಮ್ ಒಳಗಡೆ ಕೆಲಸನ ಮುಗಿಸ್ಬೇಕು ಅನ್ನೋ ರೀತಿಯಲ್ಲಿ ಅವ್ರ ಕೆಲಸಗಳನ್ನ ಮಾಡ್ಕೊಂಡು ಹೋಗಬೇಕಾಗತ್ತೆ. ಸೊ ಟೈಮ್ ಮ್ಯಾನೇಜ್ಮೆಂಟ್ನ ಕೂಡ ಮಾಡಬೇಕು. ಆ್ಯಂಡ್ ದೆನ್ ಹೀಟ್ ಆದಮೇಲೆ ಕೋಲ್ಡಿಂದನೂ ಕೂಡ ನಮಗೆ ಫಿಸಿಕಲ್ ಹಜಾರ್ಡ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಯಾವುದಾದ್ರು ಟ್ರೆಂಚ್ ಫುಟ್ is a medical condition caused by prolonged exposure of the feet to damp, unsanitary and cold conditions. ಕೋಲ್ಡ್ ಕಂಡೀಷನ್ಸಲ್ಲಿ ಟ್ರೆಂಚ್ ಫುಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಇದರಿಂದ ಕೆಳಗಡೆ ಫುಟ್ಟಲ್ಲಿ ಸಣ್ಣ ಸಣ್ಣ ಗುಳ್ಳೆ ಆಗುವಂಥದ್ದು, ಅದರಿಂದ ಪ್ರಾಬ್ಲಮ್ ಆಗುವಂಥದ್ದೆಲ್ಲ ಆಗಿರುತ್ತೆ. ನೆಕ್ಸ್ಟ್ ಫ್ರೋಸ್ಟ್ ಬೈಟ್. ಸೊ is the medical condition where localized damage is caused to skin and other tissue due to freezing. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ನಮ್ಮ ಕಾಲುಗಳೇನಿರುತ್ತೆ ಫ್ರೋಸ್ಟ್ ಆಗಿಬಿಡುತ್ತೆ. ಸೊ ಅದರಿಂದ ಒಂಥರ ಇಚ್ಚಿಂಗ್ ಆಗುವಂಥದ್ದು, ಆಮೇಲೆ ಒಡೆಯುವಂಥದ್ದು, ಸೊ ಈ ಥರದ್ದೆಲ್ಲ ಆಗುತ್ತೆ. Chilblains are small itchy painful lumps that develop on the skin when exposed to cold. ತುಂಬ ಕೋಲ್ಡ್ಗೆ ಎಕ್ಸ್ಪೋಸ್ ಆಗಿದ್ದಾಗ ನಿಮಗೆ ಗಮನಿಸಿರ್ಬೋದು ಮುಖದ ಮೇಲೆಲ್ಲ, ಆಮೇಲೆ ಸ್ಕಿನ್ ಮೇಲೆಲ್ಲ ಒಂಥರ ರೆಡ್ ಕಲರ್ ಆಗಿ ಅದು ಬೇರೆ ಒಂಥರ ಇಚ್ಚಿಂಗ್ ಎಲ್ಲ ಶುರುವಾಗ್ತಿರುತ್ತೆ. ಸೊ ಈ ಥರದ್ದು ಎಲ್ಲ ಪ್ರಾಬ್ಲಮ್ಸ್ಗಳು ಇರುತ್ತೆ. ಯಾರ್ಯಾರು ಇದರಿಂದ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಅಂದರೆ ಫಿಷರ್ಮೆನ್ಗಳು, ಅವರು ವಾಟ್ರಲ್ಲಿ ಜಾಸ್ತಿ ಇರ್ತಾರೆ. ಆಮೇಲೆ ಫ್ರೋಝನ್ ಫುಡ್ನ ಮಾರುವಂಥವ್ರು, ಅವರು ಕೂಡ ವಾಟರ್ ಹತ್ರ ಐಸಲ್ಲಿ ಜಾಸ್ತಿ ಇರ್ತಾರೆ. ನೆಕ್ಸ್ಟ್ ರೋಡ್ ಕನ್ಸ್ಟ್ರಕ್ಷನ್ ವರ್ಕರ್ಸ್, ಅವರು ಕೂಡ ವಾಟರಲ್ಲಿ ಜಾಸ್ತಿ ಇರ್ತಾರೆ. ನೆಕ್ಸ್ಟ್ ಫಿಶ್ ಮಾರ್ಕೆಟ್, ಅಲ್ಲೂ ಕೂಡ ಜಾಸ್ತಿ ವಾಟರ್ ಇರುತ್ತೆ. ಮೀಟ್ ಮಾರ್ಕೆಟಲ್ಲೂ ಕೂಡ ಜಾಸ್ತಿ ವಾಟರ್ ಇರುತ್ತೆ. ಸೋಲ್ಜರ್ಸ್ ಡ್ಯೂರಿಂಗ್ ದಿ ವಾರ್ ಐಸ್, ಅವರು ಕೂಡ ವಾರ್ನ ಮಾಡುವಾಗ ಐಸ್ ಪ್ರದೇಶದಲ್ಲಿ ಅಂಥ ಕಡೆಯೂ ಕೂಡ ಅವರಿಗೆಲ್ಲ ಈ ಥರದ್ದು ಪ್ರಾಬ್ಲಮ್ಸ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಪ್ರಿವೆಂಟಿವ್ ಮೆಷರ್ಸ್ ಏನೇನದಕ್ಕೆ ಯೂಸ್ ಪ್ರಾಪರ್ ಕ್ಲಾತಿಂಗ್ ಆ್ಯಂಡ್ ಸೇಫ್ಟಿಗೆ ಅಂದರೆ ಇಯರ್ ಕಫ್ಸ್ ಆಗಲಿ, ಸ್ಕಾರ್ಫ್ ಆಗಲಿ, ಹ್ಯಾಟ್ಸ್ ಆಗಲಿ ಯೂಸ್ ಮಾಡುವಂಥದ್ದು. ಟೆಂಪ್ರೇಚರ್ ಇನ್ ದ ವರ್ಕ್ಸ್ ಮಸ್ಟ್ ಬಿ ಕ್ಲೋಸ್ಲಿ ಮಾನಿಟರ್ಡ್. ಸೊ ಎಲ್ಲನೂ ಟೆಂಪ್ರೇಚರ್ ಎಷ್ಟೆಷ್ಟಿರುತ್ತೆ ಅದನ್ನು ನೋಡ್ಕೊಬೇಕು. ಮೇಕ್ ಶ್ಯೂರ್ ಶೂಸ್, ಸಾಕ್ಸ್ ಆ್ಯಂಡ್ ಬೂಟ್ಸ್ ಆರ್ ಕ್ಲೀನ್ಡ್ ರೆಗ್ಯುಲರ್ಲಿ. ಸೊ ಶೂಸ್, ಸಾಕ್ಸ್ ಮತ್ತು ಬೂಟ್ಸ್ ರೆಗ್ಯುಲರ್ ಆಗಿ ಕ್ಲೀನ್ ಆಗ್ತಾ ಇರಬೇಕು. ಸೊ ಅದ್ರ ಕಡೆಯೂ ಕೂಡ ಗಮನ ಹರಿಸ್ಬೇಕು. ಆಲ್ವೇಸ್ ಹ್ಯಾವ್ ಹಾಟ್ ಬೆವರೇಜ್ ಅವೈಲಬಲ್. ಹಾಟ್ ಆಗಿರೋವಂಥದ್ದು ಸಡನ್ನಾಗಿ ಬೇಕು ಅಂತ ಅಂದರೆ ಅದ್ರದ್ದು ಅವೈಲಬಿಲಿಟಿ ಇರಬೇಕು. ನೆಕ್ಸ್ಟ್ ಬೂಟ್ಸ್ ಶುಡ್ ಬಿ ವಾಟರ್ ಪ್ರೂಫ್ ಶೂಸನ್ನು ಯೂಸ್ ಮಾಡುವಂಥದ್ದು ಮಾಡಬೇಕು. ಯೂಸ್ ಗ್ಯಾಸ್ ಆರ್ ಎಲೆಕ್ಟ್ರಿಕಲ್ ಹೀಟರ್ಸ್, ಆದಷ್ಟು ಹೀಟರ್ಗಳನ್ನ ಯೂಸ್ ಮಾಡಬೇಕು ಅಂಥ ಪ್ಲೇಸ್ಗಳಲ್ಲಿ. ನೆಕ್ಸ್ಟ್ ಹೀಟ್ ಆಯಿತು, ಕೋಲ್ಡ್ ಆಯಿತು, ಲೈಟಿಂದನೂ ಕೂಡ ಫಿಸಿಕಲ್ ಹಜಾರ್ಡ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಆಕ್ಯುಪೇಷನಲ್ ಕ್ಯಾಟರಾಕ್ಟ್ ಯೂಶ್ವಲಿ ಇನ್ ಪೀಪಲ್ ವರ್ಕಿಂಗ್ ವಿತ್ ರೇಡಿಯೇಷನ್ಸ್ ಆ್ಯಂಡ್ ಎಕ್ಸ್ರೇಸ್. ಈ ರೇಡಿಯೇಷನ್ಸು ಮತ್ತು ಎಕ್ಸ್ರೇಸ್ನ ಏನು ಯೂಸ್ ಮಾಡ್ತಿರ್ತಾರೆ, ಅಂಥ ಕಡೆ ಕೆಲಸನ ಮಾಡ್ತಿರ್ತಾರೆ ಅಂಥವ್ರಿಗೆ ಈ ಥರದ್ದು ಆಕ್ಯುಪೇಷನಲ್ ಕ್ಯಾಟರಾಕ್ಟ್ ಅನ್ನೋವಂಥ ಪ್ರಾಬ್ಲಮ್ ಇರುತ್ತೆ. ಏನದು ಅಂತ ಅಂದರೆ ಅವ್ರಿಗೆ ಸಂಜೆ ಹೊತ್ತು ಕಣ್ಣು ಸ್ವಲ್ಪ ಕಾಣಿಸ್ತಾ ಇರುವಂಥದ್ದು, ಆಮೇಲೆ ಡಿಫಿಕಲ್ಟಿ, ಆಮೇಲೆ ಕತ್ಲಿನಲ್ಲಿ ಕಾಣಿಸ್ತಾ ಇರುವಂಥದ್ದು, ಆಮೇಲೆ ದೂರದ್ದೆಲ್ಲ ಕಾಣಿಸ್ತಾ ಇರುವಂಥದ್ದು, ಈ ಥರದ್ದೆಲ್ಲ ಪ್ರಾಬ್ಲಮ್ಸ್ಗಳು ಶುರುವಾಗುತ್ತೆ. ಸೊ ಯಾವಾಗ ಜಾಸ್ತಿ ಎಕ್ಸ್ರೇನಲ್ಲಿ ವರ್ಕ್ ಮಾಡ್ತಿರ್ತಾರೆ ಆಗ. ನೆಕ್ಸ್ಟ್ ಮೈನಸ್ ನೈಸ್ಟಗಮ್ಸ್, ಆ್ಯನ್ ಆಕ್ಯುಪೇಷನಲ್ ಡಿಸೀಸ್ that occurs among coal miners, usually those of middle age and elderly. Its physical symptoms consist of difficulty of seeing in the dark or in poor light. ಸೊ ಈ ಮೈನಸ್ ನೈಸ್ಟಾಗಮ್ಸ್ ಅನ್ನೋದು ಒಂದು ಆಕ್ಯುಪೇಷನಲ್ ಡಿಸೀಸ್. ಸೊ ಇದು ಕೋಲ್ಡ್ ಮೈನರ್ಸ್ಗೆ, ಯೂಶ್ವಲಿ ದೋಸ್ ಆಫ್ ಮಿಡಲ್ ಏಜ್ ಮತ್ತು ಎಲ್ಡರ್ಲಿ ಪೀಪಲ್ನವರಿಗೆ ಕತ್ಲಿನಲ್ಲಿ ನೋಡುವಂಥದ್ದು ಪ್ರಾಬ್ಲಮ್ ಆಗ್ಬೋದು, ಇಲ್ಲ ಕಡಿಮೆ ಲೈಟಲ್ಲಿ ಕಾಣಿಸ್ತಾ ಇರುವಂಥ ಪ್ರಾಬ್ಲಮ್ಸ್ಗಳು ಆಗ್ಬೋದು. ಸೊ ಇದು ಕೂಡ ಲೈಟಿಂದ ಆಗುವಂಥ ಪ್ರಾಬ್ಲಮ್ಸ್ ಇರುತ್ತೆ. ನೆಕ್ಸ್ಟ್ ಪ್ರೆಷರ್ ಅಂದರೆ ಡಿಕಂಪ್ರೆಷನ್ ಸಿಕ್ನೆಸ್. ಪ್ರೆಷರಿಂದನೂ ಕೂಡ ಪ್ರಾಬ್ಲಮ್ ಆಗುವಂಥ ಚಾನ್ಸಸ್ ಯಾವುದದು ಅಂತ ಅಂದರೆ ಡಿಕಂಪ್ರೆಷನ್ ಸಿಕ್ನೆಸ್, ಅಟ್ ರಿಸ್ಕ್ ಆರ್ ಸ್ಕೂಬಾ ಡೈವಿಂಗ್ ಮಾಡೋರಿಗೆ, ಮೆರಿನ್ ಬಯಾಲಜಿಸ್ಟ್ಗೆ, ಫಿಷರ್ಮೆನ್ಗಳಿಗೆ, ಆಮೇಲೆ ಮೆರಿನ್ ಫೋಟೋಗ್ರಾಫರ್ಸ್ಗೆ, ಈ ರೀತಿ ಏನು ಕೆಲಸನ ಮಾಡ್ಕೊಂಡಿರ್ತಾರೆ ಅವರಿಗೆ ಡಿಕಂಪ್ರೆಷನ್ ಸಿಕ್ನೆಸ್ಗಳು ಶುರುವಾಗ್ತಾ ಹೋಗುತ್ತೆ. ನೆಕ್ಸ್ಟ್ ಎಕ್ಸ್ಪ್ಲೋಷನ್ಸ್ ಆರ್ ಬ್ಲಾಸ್ಟ್, ಓವರ್ ಪ್ರೆಷರ್, ಎಕ್ಸ್ಪ್ಲೋಷನ್ಸ್ ಡ್ಯೂ ಟು ನೆಗ್ಲಿಜೆನ್ಸಿ. ಸೊ ಇದರಿಂದ ಈ ಪ್ರೆಷರಿಂದನೂ ಕೂಡ ಈ ರೀತಿಯಾದಂಥ ಫಿಸಿಕಲ್ ಹಜಾರ್ಡ್ಸ್ಗಳು ಇರುತ್ತೆ. ನೆಕ್ಸ್ಟ್ ನಾಯ್ಸ್.
Occupational deafness, it is caused by prolonged exposure to noise at work, which results in the damage of the nerve cells of the inner ears. ಜಾಸ್ತಿ ಸೌಂಡ್ ಇದ್ರೂ ನಾಯ್ಸ್ ಇದ್ರೂ ಕೂಡ ಕಿವಿಗೆ ಪ್ರಾಬ್ಲಮ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಯಾರ್ಯಾರಿಗೆ ಪ್ರಾಬ್ಲಮ್ ಆಗುವಂಥ ಚಾನ್ಸಸ್ ಇರುತ್ತೆ, ಸಿವಿಲ್ ಇಂಜಿನಿಯರ್ಸ್ಗೆ, ಕನ್ಸ್ಟ್ರಕ್ಷನ್ ವರ್ಕರ್ಸ್ಗೆ, ಫ್ಯಾಕ್ಟರಿ ವರ್ಕರ್ಸ್ಗೆ, ಮೈನಿಂಗ್ ಇಂಜಿನಿಯರ್ಸ್, ಮ್ಯೂಸಿಷಿಯನ್ಸ್, ಪೊಲೀಸ್, ಏರ್ಲೈನ್ ವರ್ಕರ್ಸ್, ಸೋಲ್ಜರ್ಸ್, ಪೈಲಟ್ಸ್, ಸೊ ಇವ್ರಿಗೆಲ್ಲ ಈ ರೀತಿಯಾದಂಥ ನಾಯ್ಸಿಂದ ಪ್ರಾಬ್ಲಮ್ ಆಗುವಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ರೇಡಿಯೇಷನ್ refers to ionizing radiation, X-rays, gamma rays. Exposure to high doses cause damage to living tissue, skin burns and death. ಈ ರೇಡಿಯೇಷನಿಂದನೂ ಕೂಡ ಫಿಸಿಕಲ್ ಪ್ರಾಬ್ಲಮ್ ಶುರು ಆಗುತ್ತೆ. ಯಾರ್ಯಾರು ದೋಸ್ ಹೂ ವರ್ಕ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರೀಸ್, ಸೈಂಟಿಸ್ಟ್, ನ್ಯೂಕ್ಲಿಯರ್ ಪವರ್ ಇಂಡಸ್ಟ್ರಿ, ನ್ಯೂಕ್ಲಿಯರ್ ಇಂಜಿನಿಯರ್ಸ್, ಸೊ ಇವ್ರಿಗೆಲ್ಲ ರೇಡಿಯೇಷನಿಂದ ಪ್ರಾಬ್ಲಮ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ನೆಕ್ಸ್ಟ್ ವೈಬ್ರೇಷನ್ ಅಂತ ಅಂದರೆ ಈಗ ಇಲ್ಲಿ ಈ ವರ್ಕರ್ಸ್ ಎಲ್ಲ ಏನು ವರ್ಕ್ ಮಾಡ್ತಿರ್ತಾರೆ, ಮೆಷಿನ್ನ ಯೂಸ್ ಮಾಡ್ತಿರ್ತಾರೆ, ವೈಬ್ರೇಷನ್ ಮೆಷಿನ್ಗಳನ್ನ ಯೂಸ್ ಮಾಡ್ತಾರೆ. ಸೊ ಇದರಿಂದನೂ ಕೂಡ ಅವರಿಗೆ ಪ್ರಾಬ್ಲಮ್ ಆಗುವಂಥ ಚಾನ್ಸಸ್ ಇರುತ್ತೆ. ಕಂಟಿನ್ಯೂಸ್ ವರ್ಕ್ ವಿತ್ ಸಚ್ ಮೆಷಿನ್ಸ್ ಅಫೆಕ್ಟ್ಸ್ ಹ್ಯಾಂಡ್ ಆರ್ಮ್ಸ್. ಏನು ವೈಬ್ರೇಷನ್ ಮೆಷಿನ್ ಯೂಸ್ ಮಾಡ್ತಿರ್ತಾರೆ ಅಂಥ ಮೆಷಿನ್ಗಳನ್ನ ಯೂಸ್ ಮಾಡೋದ್ರಿಂದ ಅವ್ರ ಕೈಗೆ ಮತ್ತು ತೋಳಿಗೆ ಪ್ರಾಬ್ಲಮ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಯಾರ್ಯಾರು ಹ್ಯಾಮರ್ ಡ್ರಿಲ್ ಆಪರೇಟರ್ಸ್, ಚೈನ್ಸಾ ಆಪರೇಟರ್ಸ್, ಬುಲ್ಡೋಸರ್ ಡ್ರೈವರ್ಸ್, ಲೋಡರ್ ಡ್ರೈವರ್ಸ್, ಪೀಪಲ್ ವರ್ಕಿಂಗ್ ವಿತ್ ಪಂಪ್ಸ್, ಸೊ ಇಂಥವ್ರಿಗೆಲ್ಲ ಜಾಸ್ತಿ ಹ್ಯಾಂಡಿಂದ ವರ್ಕ್ ಮಾಡ್ತಿರ್ತಾರೆ, ಅಂಥ ಕಡೆ ವೈಬ್ರೇಷನ್ ಜಾಸ್ತಿ ಇರುತ್ತೆ. ಸೊ ಅವ್ರಿಗೆ ಈಗ ಬುಲ್ಡೋಸರ್ ಡ್ರೈವರ್ಗೂ ಕೂಡ ಡ್ರೈವ್ ಮಾಡ್ತಿರುವಾಗ ಬುಲ್ಡೋಸರ್ನ ಶೇಕ್ ಆಗ್ತಾ ಇರುತ್ತೆ. ಸೊ ಅದು ವೈಬ್ರೇಷನ್ ಆಗ್ತಿರುತ್ತೆ. ಸೊ ಇದರಿಂದ ಅವರ ಕೈ ಮತ್ತು ತೋಳಿಗೆ ಪ್ರಾಬ್ಲಮ್ ಆಗುತ್ತೆ. ಸೊ ದಿಸ್ ಇಸ್ ಅಬೌಟ್ ವೈಬ್ರೇಷನಿಂದನೂ ಕೂಡ ಫಿಸಿಕಲ್ ಹಜಾರ್ಡ್ಸ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದು ಕೆಮಿಕಲ್ ಹಜಾರ್ಡ್ಸ್ ಯಾವುದದು? ಈ ಕೆಮಿಕಲ್ನ ಜಾಸ್ತಿ ಕೆಮಿಕಲ್ ಇರುವಂಥ ಕಡೆ ಜಾಸ್ತಿ ಕೆಲಸನ ಮಾಡೋದ್ರಿಂದ ವರ್ಕರ್ಸ್ ಅವರಿಗೆ ಇರಿಟೆಂಟ್ಸ್ ಶುರುವಾಗುತ್ತೆ. ಸೊ ಇದರಿಂದ ಕ್ಯಾನ್ಸರ್ಸ್, ಅಲ್ಸರೇಷನ್ಸ್, ಆಮೇಲೆ ಇನ್ಹಲೆಂಟ್ಸ್, ಡಸ್ಟಿಂದ ಆಗುತ್ತೆ, ಫ್ಯೂಮ್ಸಿಂದ ಆಗುತ್ತೆ, ಗ್ಯಾಸಸ್ಸಿಂದ ಆಗುತ್ತೆ. ಡಸ್ಟಿಂದ ನ್ಯೂಮೋಕೋನಸಿಸ್, ಆಮೇಲೆ ಫ್ಯೂಮ್ಸಿಂದ ಮೆಂಟಲ್ ಫೀವರ್ ಆಗೋ ಚಾನ್ಸಸ್ ಇರುತ್ತೆ. ಗ್ಯಾಸಸ್ಸಿಂದ ಅನೆಸ್ಥೆಟಿಕ್ ಎಫೆಕ್ಟ್ ಆಗೋಕ್ಕೆ ಶುರುವಾಗುತ್ತೆ. ನೆಕ್ಸ್ಟು ಇಂಜೆಸ್ಟೈನ್ಸ್, ಟಾಕ್ಸಿಕ್ ಹಜಾರ್ಡ್ಸ್ ಫ್ರಮ್ ಮರ್ಕ್ಯುರಿಯಿಂದ, ಮ್ಯಾಂಗನೀಸಿಂದ, ಆಮೇಲೆ ಅಲರ್ಜಿಕ್ ರೆನಿಸಿಸ್, ಅಸ್ತಮಾ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಇದು ಕೆಮಿಕಲ್ ಹಜಾರ್ಡ್ಸ್. ಬಯಾಲಜಿಕಲ್ ಹಜಾರ್ಡ್ಸ್, ಅನಿಮಲ್ಸ್ ಮತ್ತು ಸಾಯಿಲ್ಸಿಂದ ಈ ಥರದ್ದು ಬಯಾಲಜಿಕಲ್ ಹಜಾರ್ಡ್ಸ್ಗಳು ಶುರುವಾಗುತ್ತೆ. ಅನಿಮಲ್ಸಿಂದ ಅಂತ ಅಂದರೆ ಝೂನಾಟಿಕ್ ಡಿಸೀಸ್ ಲೈಕ್ ಪ್ಲೇಗ್, ಫಾರೆಸ್ಟ್ ಡಿಸೀಸ್ ಶುರುವಾಗ್ಬೋದು. ಫ್ರಮ್ ಸಾಯಿಲ್ ಟೆಟನಸ್, ಗ್ಯಾಸ್, ಗ್ಯಾಂಗ್ರೀನ್, ಟ್ಯೂಬರ್ಕ್ಯುಲೋಸಿಸ್ ಆಗಬಹುದು. Persons working among animals products and agricultural workers are specially exposed to biological hazards. ಸೊ ಈ ಫಾರ್ಮರ್ಸ್ ಏನೇನಿರ್ತಾರೆ, ಅನಿಮಲ್ಸ್ ಜೊತೆ ಏನಿರ್ತಾರೆ, ಆಮೇಲೆ ಫಾರೆಸ್ಟಲ್ಲಿ ಯಾರ್ಯಾರು ಇರ್ತಾರೆ, ವರ್ಕ್ ಮಾಡ್ತಿರ್ತಾರೆ, ಸೊ ಈ ಥರದವ್ರಿಗೆಲ್ಲ ಈ ಥರದ್ದು ಬಯಾಲಜಿಕಲ್ ಹಜಾರ್ಡ್ಸ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಸೈಕಾಲಜಿಕಲ್ ಹಜಾರ್ಡ್ಸ್, ದೋಸ್ ದಟ್ ಆರ್ ಬೇಸಿಕಲಿ ಕಾಸಿಂಗ್ ಸ್ಟ್ರೆಸ್ ಟು ಅ ವರ್ಕರ್ಸ್ ಏನು ವರ್ಕ್ ಮಾಡ್ತಿರ್ತಾರೆ ಅಲ್ಲಿ ಜಾಸ್ತಿ ಸ್ಟ್ರೆಸ್ ಇರುತ್ತೆ. ಸೊ ಅಂಥ ವರ್ಕರ್ಸ್ಗೆ ಸೈಕಾಲಜಿಕಲ್ ಹಜಾರ್ಡ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಲೈಕ್ ವರ್ಕ್ ರಿಲೇಟೆಡ್ ಸ್ಟ್ರೆಸ್, ಲೈಕ್ ಎಕ್ಸೆಸಿವ್ ವರ್ಕಿಂಗ್ ಟೈಮ್ ಜಾಸ್ತಿ ಇರೋದ್ರಿಂದ ಸ್ಟ್ರೆಸ್ಗಳು ಶುರುವಾಗ್ತಾ ಹೋಗುತ್ತೆ. ಆಮೇಲೆ ವಯೋಲೆನ್ಸ್ ಜಾಸ್ತಿ ಇದ್ದಾಗ, ವರ್ಕ್ ಮಾಡೋ ಪ್ಲೇಸಲ್ಲಿ ವೈಲೆನ್ಸ್ ಜಾಸ್ತಿ ಇದ್ದಾಗ, ಆಮೇಲೆ ವರ್ಕ್ ಮಾಡೋ ಪ್ಲೇಸಲ್ಲಿ ಸೆಕ್ಷುವಲ್ ಹರಾಸ್ಮೆಂಟ್ ಇದ್ದಾಗ ಸೈಕಾಲಜಿಕಲ್ ಹಜಾರ್ಡ್ ಆಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ದೆನ್ ಎಮೋಷನಲ್ ಆ್ಯಂಡ್ ವರ್ಬಲ್ ಅಬ್ಯೂಸ್ಮೆಂಟಿಂದನೂ ಕೂಡ ತುಂಬಾ ಎಮೋಷ್ನಲಿ ನಮಗೆ ವರ್ಕರ್ಸಿಗೆ ಸೈಕಾಲಜಿಕಲಿ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಆ್ಯಂಡ್ ದೆನ್ ಎಕ್ಸ್ಪೋಜರ್ ಟು ಅನ್ಹೆಲ್ತ್ ಎಲಿಮೆಂಟ್ಸ್ ಡ್ಯೂರಿಂಗ್ ಮೀಟಿಂಗ್ ವಿತ್ ಬಿಸ್ನೆಸ್ ಅಸೋಸಿಯೇಟ್ಸ್ ಲೈಕ್ ಟೊಬ್ಯಾಕೊ ಯೂಸ್ ಮಾಡೋದ್ರಿಂದ ಅವರುಗಳು, ಆ್ಯಂಡ್ ಅನ್ಕಂಟ್ರೋಲ್ಡ್ ಆಲ್ಕೋಹಾಲ್ ಸೇವನೆನ ಮಾಡಿ ಮೀಟಿಂಗಿಗೆ ಆಫೀಸಲ್ಲಿ ಕ್ಲೈಂಟ್ಗಳ ಮೀಟಿಂಗಿಗೆ ಅಂತ ಹೋದಾಗ ಅವರು ಟೊಬ್ಯಾಕೊ ಯೂಸ್ ಮಾಡ್ತಿರುವಾಗ ಇಲ್ಲ ಆಲ್ಕೋಹಾಲ್ ಯೂಸ್ ಮಾಡಿದ್ದಾಗ ಅಂಥವ್ರ ಜೊತೆ ನಾವು ಮೀಟಿಂಗ್ ಮಾಡೋದಕ್ಕೂ ಕೂಡ ಪ್ರಾಬ್ಲಮ್ ಆಗುತ್ತೆ. ಸೊ ಇದರಿಂದನೂ ಅನ್ಕಂಫರ್ಟಬಲ್ ಆಗಿ ಸೈಕಾಲಜಿಕಲ್ ಎಫೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ದಿಸ್ ಇಸ್ ಆಲ್ ಹಜಾರ್ಡ್ಸ್, ದ ಪ್ರಾಬ್ಲಮ್ಸ್ ದ ವರ್ಕರ್ಸ್ ಮೈ ಫೇಸ್ ವರ್ಕಿಂಗ್ ಕಂಡೀಷನಲ್ಲಿ. ಈ ಥರದ್ದೆಲ್ಲ ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಸೊ ದೀಸ್ ಆರ್ ಆಲ್ ಆಕ್ಯುಪೇಷನಲ್ ಹಜಾರ್ಡ್ಸ್.
ಸೊ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.